ಮೊದಲಿದ ಹೇಳು ಅದು ಪದನ. ಅದನ್ನ ಮತ್ತೆ ದಂಡಿನ ಪೇಟೆಗೆ ದಂಡೂರಪೇಟ ದಂಡೂರಪೇಟೆಗೆ ಚೆಂಡು ಮರ ಎಣ್ಣೆ ರೇಟೇನೆ ಅದರ ಬೆಲೆ ಏಳು ರೇಟೇನೆ ಇದರ ಬೆಲೆ ಏಳೆ ಎಲೆ ಎಣ್ಣೆ ಕೊಂಡುಕೊಂಡೇನೋ ಕುಲುವೆ ಕುರುಬುತಿ ಕಣೋ ತೆರುವೆ ದಿನರು ಕಣೋ ನಾನುಡುವ ಸೀರೆ 500 ನಾನುಡುವ ಸೀರೆ 500 ಸಿತ್ತ ಇದರಿಯೇ ಹಂಗ ಅದುರು ಮನೆಗೆ ಬರಬಹುದು ಅವಾಗ ಹರಿಯರುದ ಕಡಿಯ ಸಿಮಗ್ಗಾದಿ ಕಡಿಯ ತಿರಂಬೆ ತಂದದಿನಿ ಒಪ್ಪಿಗೇನೋ ಅಣ್ಣ ಮನುದಾಗೋ ಮಲೆನಾಡಿ ನೆಣ್ಣಿಗೆ ಮಂಡಿಗೂಸಿಗೆ ಕಾಯಿ ಬೆಂಡೋನೆ ಬಾಸಿಂಗ ಮಡುಲಾಗೆ ಸಿತ್ತದಿಯ ಬೆಡಗಿ ತಂದಿದೆಯೋ ನನಗೆ ಒಪ್ಪಿಗಿಲ್ಲೋ ಬೇಡ ಒಪ್ಪಿಗಿಲ್ಲ ನನಗೆ. ಹಾಲು ಉಳ್ಳ ಎಮ್ಮೆ ನೀಲ ಉಳ್ಳ ಓರಿ ಬಾಳೋನೆ ಉಳ್ಳೋರ ಅತಿರಂಬೆ ಸಿಗುವುದು ಯಾರ ಪುಣ್ಯವೋ ಹಿರಿಯಣ್ಣೋ ಅತ್ತೆ ಮಾವರಿಗಂಜೆ ಮುಂದೇಳ ಸುತ್ತೇಳ ನೆರಿಗಂಜೆ ಸಣ್ಣನೋ ಮೈದುನಿಗೆ ತಲೆಬಾಗಿ ನಡೆದಾರೆ ಗಂಭೀರ ಅವಳು ತೌರಿಗೋ ಹಾಲು ಉಳ್ಳ ಕೊಳು ನೀರ ಉಳ್ಳ ಓರಿ ಬಾಳೋನೆ ಉಳ್ಳೋರ ಅತಿರಂಬೆ ಸಿಗುವುದು ಮತ್ತೆರು ಪುಣ್ಯವೋ ಹಿರಿಯಣ್ಣೋ ಅದ್ರ ತಾತ್ಪರ್ಯ ಹೇಳಿ. ಅವರು ಹಾಲು ಉಳ್ಳ ಎಮ್ಮೆ ನೀಲ ಉಳ್ಳ ಓರಿ ಅಂತ ಅಣ್ಣ ಅಂತ ಹಾಲು ಉಳ್ಳ ಎಮ್ಮೆ ನೀಲ ಉಳ್ಳ ಒಳ್ಳೆ ಓರಿ ಸಿಗ್ಬೇಕಾದ್ರೆ ಯಾರು ಪುಣ್ಯವು ಅಂತ ಅವ್ನು ಹೇಳೋಣಂತೆ ಚಿತ್ತ ಇವನಿಗೆ ಗೊತ್ತು ಅಂತಾಳು ಮೈಲಿ. ಅವನು ಹೇಳ್ದ ಮಲೆನಾಡಿನ ಹೆಣ್ಣಿಗೆ ಮಂಡಿಗೆ ಸೀಗೆಕಾಯಿ ಬೆಂಡು ಬಾಸಿಂಗ ಮಡುಲಾಗ ಸಿತ್ತದಿಯ ಬೆಡಗಿ ತಂದಿದ್ದಿ ನನಗೆ ಗೊತ್ತಿಲ್ಲ ಅಂದಂತ ಅವನು ಕಾಟಾಯ. ಆವಾಗ ಇವನು ಎಷ್ಟು ಹೇಳಿದ್ರು ಕೇಳಲ್ವಲ್ಲ. ಅವಾಗ ಹೇಳಿದಂತೆ ಚಿತ್ತಯ್ಯ ಅವ್ಳು ಕುರುಬುತಿ ಸಂಘ ಬಿಡಪ್ಪ, ಅವ್ಳ ಸಂಘ ಬಿಡ್ಬೇಕಣಪ್ಪ ಅನ್ನ. ಕುರಿಯಾದರೂ ಕುರುಬುತಿ ಸಂಘ ಮಾಡಿದ್ರೆ ಕುರಿಯ ಕಾಯಲಿ ಬೇಕು, ಮರಿಯ ಉಡಲಿ ಬೇಕು, ಮರಿಗೆ ಸೊಪ್ಪು ಹೊರ್ಬೇಕು ಚಿತ್ತಯ್ಯ, ಕರಿಯ ಕಂಬಳಿ ಬೇಕು, ಕುರುಬುತಿ ಸಂಘ ಬಿಡ್ಬೇಕು ಅಂತ. ಕುರಿಯಾದರು ಕಾದೇನೋ ಮರಿಯಾದರು ಊಡೇನೋ ಕರಿಯಾನೆ ಕಂಬಳಿಯಾನೇದೇನೋ ಹಿರಿಯಣ್ಣ ಕುರುಬೂತಿ ಸಂಗೋ ಬಿಡುಲಾರು ಅಂದ. ಅವಾಗ ಹೇಳಿ ನಿಂತೆ ಮದುವೆ ನಾನು ತಂದು ಮದುವೆ ಮಾಡೋ ಎಣ್ಣೆ ಬೇರೆ ನಿನಗೆ ಎಣ್ಣೆ ಸರಿಯಾದ ಹೆಣ್ಣು ನಾನು ತಂದು ಹುಡುಕಿ ಎಣ್ಣೆ ಅಲ್ಲೇ ನಾನು ತರ್ಬೇಕು ಮದುವೆ ಮಾಡ್ಬೇಕು ಅಂತಂದು ಮದುವೆ ಮಾಡ್ತೀನಿ. ಆದ್ರೆ ನೀನು ಕುರುಬೂತಿ ಸಂಘ ಬಿಡ್ಬೇಕು, ಇಲ್ಲ ಕಾಣ ನಾನು ಬಿಡಲ್ಲ ಅಂದ. ಹೆಣ್ಣು ತೋರಿಸ್ತ ಇವಳೆ ಪಾಟಿ ಅವಳೆ ಈ 3 ಲೋಕದಲ್ಲಿ ಇಲ್ಲ ಅಂದ್ರೆ ಅಂತಳು ಅವನೇ ತೋರಿಸಿದ ಹೆಣ್ಣು ಒಪ್ಪಂಗಿಲ್ಲ, ಹೆಣ್ಣು ತೋರಿಸಿದ್ದ ಇವನಿಗೆ ಏನ್ ಮಾಡ್ಬೇಕು ಮತ್ತೆ. ಈಗ ಮಂತೆ ಅಂದಾಗ ಒಬ್ಬ ಯಜಮಾನಿಗೆ ಮಂತೆ ನಡಿಬೇಕು, ಬಾರಣ ಮಂತೆ ಅಂದಾಗ ಒಬ್ಬ ಹೆಣ್ಣು ಮಕ್ಕಳಿಗೆ ಯಜಮಾನಿಗೆ ನಮ್ಮ ಮಂತೆ ಚೆನ್ನಾಗಿ ನಡೀಲಿ ಎಂಬುದಿರುತ್ತೆ ಹೊರತು ಕೆಟ್ಟೋಗ್ಲಿ ಎಂಬುದಿರುತ್ತೆ ಇಲ್ಲ. ಅವಾಗ ಹೇಳಿದಂತ ಅವನು, ಈಗಳಪ್ಪ ನೀನು ಮದುವೆ ಆಗಿದೆಯಾ ಎಂಬುದು ಈ ಸುಳಿಗೆ ಗೊತ್ತಿರಬಾರ್ದು, ನೀನು ಅವಳನ್ನ ಇಟ್ಕೊಂಡಿದೀಯ ಎಂಬುದು ಹೆಂಡತಿಗೆ ಗೊತ್ತಿರಬಾರ್ದು, ಹಂಗೆ ಇಟ್ಕೋಬೇಕು ಅಂತ ಹೇಳಿದ್ದೀನಿ. ಇಲ್ಲಿ ತಿರ್ನಕ್ಕೆ ಹೋಗಿಲ್ಲ, ನಾವು ಇಲ್ಲೆಲ್ಲ ಮದುವೆ ಆಗಿದ್ದು ಹೇಳಿದ್ವಿ, ತಿರ್ನಕ್ಕೆ ಹೋಗಿಲ್ಲ ಮದುವೆ ಆಗಿದ್ದು ಹೇಳಿದ್ವಿ. ಅವಾಗ ಅದಕ್ಕೆ ತಿರ್ಗಣ ಹೇಳಕ ನಿನ್ನ ಕರಿತಾ ಇದಾರೆ. ಅವಾಗ ಮದುವೆ ಆಗಿದ್ನಿ ಅಂತೇಳಿ ಇವ್ರಿಗೆ ಗೊತ್ತಿರಬಾರ್ದು, ಹೆಂಡತಿಗೆ ಸೂಳಿ ಕೇಳೋದ್ರ ಎಂಬುದು ಗೊತ್ತಿರಬಾರ್ದು. ಇವನು ಮದುವೆ ಆಗ್ಯದಾರಂತೆ ಇವಳಿಗೆ ಸುಳಿಗೆ ಗೊತ್ತಿರಬಾರ್ದು, ಹಂಗಿರ್ಬೇಕು. ಇಬ್ಬರನ್ನ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ನೀನು ಚಿತ್ರದುರ್ಗ ಅಕ್ಕ ತಂಗಿಯರು ಹೊಂಡ ಅಂತ ಬೇರೆ ಮಾಡ್ಸ್ಯಾರ ಹೊಂಡ. ಎಲ್ಲಿ ದುರ್ಗದಾಗ? ಚಿತ್ರದುರ್ಗ ಪಾಟಿ ಹೋಗಿದ್ರೇನು? ಅಲ್ಲಿ ಕುದುರೆ ಐತೈತಲ್ಲ ಅದನ್ನ ನೋಡಿದ್ರ? ಇಲ್ಲ. ಇದ ಹಿಂಗ್ ನೆಟ್ಗೆ ಐತೈತಿ, ಇದೇ ಮರ ಅಂದ್ಬಿಡು, ಬಂಡೆ ಮೇಲೆ ಹಿಂಗ್ ನೆಟ್ಗೆ ಐತೈತಿ. ಮೆತ್ಕೆರ್ನ ಹಾಕಿಂದ ಹಿಂಗೆ 10 ವರ್ಷರಲ್ಲ ನಿನ್ನ ಅನ್ಸಿಕ ಏನು ಮೆತ್ಕೆರ್ನ ಹಾಕಿಂದ ಎತ್ತಿದ್ದತೆ
ಏನು ಸಿತ್ತ ಏನು ಕುದುರೆತ್ತಿದ್ದ ಅವೆಲ್ಲ ಹೊಟ್ಟಿ ಮಧ್ಯೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತೀಯಲ್ಲ. ಈಗ ಶಿವ ಪಾರ್ವತಿ ಮಗ ಇವನು ಸಿತ್ತ, ಇವನು ನರ್ಮನ್ ಶರ್ಮ ಇವನ್ ಕುದುರೆ ಎತ್ತೈತೆ ಅವ್ನು ಕುದುರೆ ಎತ್ತೈತೆ ಅಂತ ಕೇಳಿ ಅದು ನೋಡಿಲ್ಲ ನಾವು, ಅದು ಪಾಠನೇ ಇಲ್ಲ. ಶಿವ ಹೋಗ್ಬೇಕಾದ್ರೆ ನನ್ನ ನೆಂಟು ನೋಡ್ತಾಳಂತ ಹಿಂಗೆ ಈ ಕುದುರೆ ಹಿಂಗೆ ಹಚ್ಚಿದ್ನಂತೆ. ಓ ಹಂಗಾದ್ರೆ ಇರ್ತಾರಲ್ಲ ಅಂತಾರೆ ಇಂತಾರೆ ಹೌದೌದು ತಾಟ್ಕಿತ್ತಿ ಅಂತ, ತಾಟಿಕಿತ್ತೆ ಅಂತಾರೆ. ಹೌದು ನಿನ್ನ ಗಂಡ ಅಲ್ಲೋದೆ ಇಲ್ಲಿ ಹೋಗ್ತಾನೆ ಹಿಂಗೆ ಹೋಗಿ ಹಿಂಗೆ ಮಾಡ್ತಾನೆ. ಅಯ್ಯಮ್ಮ ನೀನು ಏನು ಹೇಳ್ದಾಗ ಕೇಳ್ಬಾರ್ಕಳಮ್ಮ ಅಂತ ಹೇಳಿದ್ನಲ್ಲ, ಅವ್ನು ಏನು ಹೇಳಿ ಕೇಳ್ತಾರಲ್ಲ ಅಂತ. ಈಗ ಸುಮ್ಮನೆ ಹೊರಗಡೆ ಹೋಗಿ ಬರೋ ಬಾರಮ್ಮ ಅಂತ ಕರ್ಕೊಂಡೋಗಿದ್ವಿ. ಹೊರಗಡೆ ಹೋಗಿ ಬಾರಮ್ಮ ಅಂತ ಕರ್ಕೊಂಡೋಗಿದ್ರೆ ಹಿಂಗೆ ಮಾಡೋದು ಕರ್ಕೊಂಡು ಕುಂಡ್ರಿ ಅಲ್ಲಿ ನಿಲ್ಲಿಸ್ಕೊಂಡು ಅಯ್ಯಮ್ಮ ಹೊರಗಡೆ ಹೋದ್ರೆ ಹೊರಗಡೆ ಕುತ್ಕೊಳ್ಳೋದು ಅಂತ ಈ ಊರು ನಿಂತ್ಕೊಂಡಿದ್ರಲ್ಲ ಇತ್ತು ಮನೆ ನಿಂತಿದ್ವಿ. ದಾರಿ ಕಡೆಗೆ ಸಿತ್ತ ಇಲ್ಲಿ ಬರ್ಬೇಕಲ್ಲ, ಹಿಂಗೆ ನಿಂತು ಸಿತ್ತ ಇಲ್ಲೇ ಬರ್ಬೇಕಲ್ಲ ಕತ್ತಾಗಿ. ಅವ್ನು ಬರ್ಬೇಕಾದ್ರೆ ಅಂತ ಬಿರ್ಸು ಕಿಡಿ ಕಿಡಿ ಗಿಡ ಮರವರ್ಗಾಗ ಹೋಗ್ತಿ ಅವ್ರು ಕಾಟೆ ಸಿತ್ತ ಓಡಾಡ್ಬೇಕಾದ್ರೆ. ಮತ್ತೆ ಈಗ ಯಾರನ್ನ ಒಪ್ತಾರೆ ಗಿಡ ಮರವರ್ಗಾಗ? ಇಲ್ಲ ಇಲ್ಲ. ಈಗ ನಾನು ಯಾರಿಗೂ ಒಪ್ಸಪ್ಪ, ಅವ್ರು ಅಂತ ವರದಲ್ಲಿ ಹುಟ್ಟಿದ್ದ ಆ ಗಿಡ ಮರ ಕಲ್ಲು ದುಂಡಿ ಹೊರಗಾಗವಂತ ಅವ್ನು ಓಡಾಡಿದ್ರು. ಅವ್ನು ಹಿಂಗೆ ಜಾಗ ಬಿಟ್ಟು ಹಿಂಗೆ ಬರವಂತ ಉತ್ತಲಿಗೆ ಹೇಳಿದಾರ ಅದಂಗೆ ಓಡಾಡೋ ಕಲ್ಲಂಗೆ ಹೊರಗಾಗ ಅಂತಾರೆ. ಆವಾಗ ಏನು ಮಾಡಿದ, ಇವ್ರೇನು ತಾಟ್ಕಿತ್ತಾರೆ ಮತ್ತು ಸುಮ್ಮನೆ ಬಂದರು ಅಂದ್ರೆ ದಬಾಸ್ ದಿಬ್ಬಿಟ್ರು. ದಿಬ್ಬದ ಮೇಲೆ ನಿಲ್ಸಿಡದ್ಲ ಬೀಳ್ತನೆ ಅಂದ್ಲು ಹೋಗಿ ಅವ್ನಿಗೆ ಉರಿಕ್ಬಿಟ್ಟು. ಗೊತ್ತಾಗ್ಲಲ್ಲ ಯಾರು ಯಾತಿದ ಮರ ಏನಂದ್ರು ಒಳಗೆ ಹಿಂಗೆ ಊರಿಗೆ ಬಿಟ್ಲೆ. ಇವಳು ನಾನು ಬರೋದು ಲೇಟ್ ಆಗತ್ತೆ ಸುಳ್ಳು ಇಲ್ಲಿಗೆ ಬಂದನ ಅಂತ ಅವಳನ್ನ ತಪ್ಪಿಕೊಂಡು ಸುಳ್ಳ ತೆಗೆ ಮಾತಾಡ್ತಾನೆ. ಮಾತಾಡ್ಬಿಟ್ಟೆ ಸಿಗೆ ಬಿದ್ಬಿಡಲ್ಲಿ ಸಿಗೆ ಸುಳ್ಳೆ ತೆಗೆ ಮಾತಾಡ್ತಾನೆ. ಇವಳು ನಾನು ಬರೋದು ಇವತ್ತು ಲೇಟ್ ಆಗತ್ತೆ ಇಲ್ಲಿಗೆ ಬಂದಾಳ ಅಂದದ ಶಾರ್ಗಿಡ್ಕೊಂಡ್ಬಿಟ್ಟೆ. ಸುಳ್ಳೆ ತೆಗೆ ಏನು ಮಾತಾಡ್ತಿದ್ನ ಅದೇ ಮಾತಾಡ್ತಿದ್ದಾನೆ. ಮತ್ತೆ ಕಳ್ತನ ಸಿಕ್ತು. ಆವಾಗ ಹೇಳಿದ್ನಂತೆ, ಅವಳು ಹೇಳಿದ್ನಂತೆ ಮಾಳ ಮನೇಲಿ ಇವ್ರು ಹೇಳಿದ್ ಸರಿ, ನನ್ನ ಗಂಡ ಸುಳ್ಳೆತಾಗ ಮಾತಾಡ್ತಾನಲ್ಲ ಅಂತ ಮಾತಾಡಿಲ್ಲ. ಚರಗಾನೆ ಬಿಡು ನಮ್ಮ ಸಂಪಿಗೆ ಉದಿರಿ ಅವ ಅತ್ತರ ಮಗನ ನವಜಾಜ ಅತ್ತರ ಮಗನ ಮುತ್ತಿನ ಚರಗ ಬಿಡಬೇಕು ಅಂದಾಗ ಯಾರು ಇವಳು ಹೆಂಡ್ತಿ ಮುತ್ತಿನ ಚರಗ ಬಿಡ್ಬೇಕು ಅಂದ್ಲಲ್ಲ, ಎದ್ರಿಬಿಟ್ಟ ಹೋಗಿ ಕದ ಹಾಕ್ಯಂಬಿಟ್ಲೆ. ಕದ ಹಾಕ್ಯಂಬತ್ಲೆ ಇವು ಮಾವ ಮೈದ್ನ ಎಲ್ಲ ಇದ್ರಲ್ಲ 12 ಅಂಕಲ್ ತಿರುಗಿನ ಪಟ್ಟಣದಾಗ ಅರಮನೆಗೆ. ಹೌದು. ಅವಾಗ ಹೆಂಗೆ ಮಾಡೋಣ, ನಮ್ಮ ಅಣ್ಣರೆಲ್ಲ ಕೇಳ್ಕೊಂಬಿಡ್ತಾವೆ ಕದ ಹಾಕ್ಯಂಬಿಟ್ಲಲ್ಲ ಹೆಂಗೆ ಮಾಡೋಣ ಅಂದ. ಸುಳ್ಳೆ ಮನೆಗೆ ಹೋಗ್ಲಿ ಅಂತ ಬಂದ್ಬಿಟ್ಟ. ಎದ್ಕೊಂಡು ಹಿಂಗೆ ಹೇಳಿದ್ ನಮ್ಮ ಅಣ್ಣ, ಹಿಂಗಾಗಿ ಬಿದ್ದುಬಿಟ್ಟಲ್ಲ ಏನು ಮಾಡೋಣ ಅಂತ ಚಿಂತಿಗೆ ಹೋಗ್ಬಿಡ್ತಾವೆ ಅವನಿಗೆ. ಅವಾಗ ಹೇಳಿದ್ನಂತಿ, ರಾಗಿ ಭತ್ತದ ಸೀಮೆಗೆ ಭತ್ತಕ್ಕೆ ಹೋಗಿದ್ದೆ, ಅವರಾಣಿ ಕಂಡೆ ಎದ್ರೇನು, ಅವರಾಣಿ ಕಂಡೆ ಎದ್ರೇನು ಗಂಗೆ ಮಾಳಿ ತಟ್ಟನು ಬಂದ ಗುಣೆ ತೆಗಿಬಾರಿ ಅಂದಂತೆ. ಅವರಾಣಿ ಕಂಡೆ ಎದ್ಬಿಟ್ಟೆ ಹೋಗಿದ್ದೆ ಅಂದ. ಅಗಣಿಯ ತೆಗಿಯಾಕೆ ನಾನು ಒಬ್ಬಾಳಿಲ್ಲ, ಬಾಲಯ್ಯ ಇದ್ದಾನೆ ತೊಡಿ ಮೇಲೂ, ಬಾಲಯ್ಯ ಇದ್ದಾನೆ ತೊಡಿ ಮೇಲೆ ಸಿತ್ತ ಇದರಿಯೇ ಹೋಗಿ ಬನ್ನಿರಿ ಸೂಳೆ ಯಾರ ಮನೆಗೆ ಗೊತ್ತಾಗ್ಬಿಡ್ತ ಅವಳಿಗೆ. ಅವಾಗ ಇದು ಭತ್ತದ ಸೀಮಿಗೆ ಭತ್ತಕ್ಕೆ ಹೋಗಿದ್ದೆ, ಕಪ್ಪೆಯ ಕಂಡೆ ಎದ್ರೇನು, ಕಪ್ಪೆಯ ಕಂಡೆ ಎದ್ರೇನು ಗಂಗೆ ಮಾಳಿ ತಟ್ಟನು ಬಂದ ಗುಣೆ ತೆಗಿಬಾರೆ ಅಂದ. ಅಗ್ನೇಯ ತೆಗಿಯಾಕೆ ನಾನು ಒಬ್ಬಾಳೆಲ್ಲ, ಪುತ್ರಯ್ಯ ಇದ್ದಾನೆ ತೊಡಿ ಮೇಲೂ, ಪುತ್ರಯ್ಯ ಇದ್ದಾನೆ ತೊಡಿ ಮೇಲೂ ಸಿತ್ತ ಇದರಿಯೇ ಹೋಗಿ ಬನ್ನಿರಿ ಸೂಳೆ ಯಾರು ಮನೆಗೆ ಅಂದ. ಕಾಟ ಅಲ್ಲೇ ಅಂದಾಜು ಮಾಡಿದ್ವು, ಸಿಗೆ ಬಿದ್ದು ಗೊತ್ತಾಗ್ಬಿಟ್ಟೈತೆ. ಅದಕ್ಕೆ ಹಿಂಗೆ ಹೇಳೋದು ಅಂತಂದೇಳಿ ಬಡ ಸಿತ್ತ ಹಿಂಗೆ ಕೆಳಗೆ ದ್ಯಾಸ್ ಬಂದ. ಅವನು ಕರಿ ಹೊಲ ಕಳೆದು ಬಿರಿ ಕಂಡುಬಿಟ್ಬಿಟ್ಟಂತ ಅಗಣಿ ದಗನ ಕರಿದ್ವಂತೆ. ಅವಾಗ ಇವನು ಕೆಂಗ್ರಗಣ್ಣ ಸಿಗ್ತಾನೆ ಕಣ್ಣು ಯಾವಾಗ ಉರಿಗಂಡು ಬಿಟ್ಬಿಟ್ಟು ಕ್ಯಾಂಡ್ ಗುಡ್ಡು ದಪ್ಪ ಬಿದ್ದುಬಿಟ್ವಂತೆ. ಆಯಮ್ಮ ಬ್ಯಾವತ್ತು ಬೆಂಡಾರಿ ಬಿಟ್ಲಂತೆ. ಎಲ್ಲೆಲ್ಲಿ ಯಾರ ಮಾತು ಕೆಟ್ಕೊಂಡು ಎಲ್ಲ ಹೋದ ನಮ್ಮ ಮನೆಗೆ ಬರೋನು ಇವತ್ತು ಇವು ಆಕಾಶ ಮಾತ್ರ ಇವನ್ ಸಿಟ್ಟಿನಾಗ ಏನಾನ
ಹ್ಞೂ ನೆಲದ ಮೇಲೆ ಬೀಳಾರ್ದಂತ ಕೆಂಡ ನನ್ನ ಮೇಲೆ ಬಿದ್ದಿದ್ದು ಸುಟ್ಟು ನಿರ್ಮೋಸ ಆಗಿ ಹೋಗ್ಬಿಡ್ತಿದ್ದೆ. ಹ್ಞೂ ನನ್ನ ಗಂಡನೊಂದು ತೆಪ್ಪಾತಂತ ಶರಣಗತಿ ಆಗಿಬಿಟ್ಲಿ ಹಾಂ ಕಾಟಾಯಿ ಮನಸ್ಸು ಮಾಡಿ ಹಂಗೆ ಮಾಡ್ದೆ. ಹಾಂ 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 ಹಂಗೆ ಅದೆಲ್ಲ ಭಾರಿ ಕತಿಗಳವೆಲ್ಲ ದೊಡ್ಡ ಭಾರಿ ಕತಿ. ಹೌದು. ಹ್ಞೂ ಅದಕ್ಕೆ ಹೇಳೋದು ಭಾರಿ ದಿನಗಳು ಹಾಂ